ಈ ಸೆಷನ್ನಲ್ಲಿ ನಾವು ಗ್ಲೋಬ್ ಮಾದರಿಯಿಂದ ಸೂರ್ಯನ ಬೆಳಕು ಮತ್ತು ಭೂಮಿಯ ಚಲನೆಯ ನಡುವಿನ ಸಂಬಂಧಗಳನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಗ್ಲೋಬ್ ಮಾದರಿ ಮತ್ತು ಬೆಳಕಿನ ಮೂಲವನ್ನು ಬಳಸಿಕೊಂಡು ವಿವಿಧ ಕಾರಣಗಳಿಂದಾಗಿ ಸೌರ ವಿಕಿರಣದ ಸ್ವರೂಪ ಮತ್ತು ಭೂಮಿಯ ಮೇಲೆ ಅದನ್ನು ಸ್ವೀಕರಿಸುವಲ್ಲಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಭೂಮಿ ಮತ್ತು ಸೂರ್ಯ ಗ್ರಹಗಳ ಚಲನೆ ಮತ್ತು ಗರಿಷ್ಠಗೊಳಿಸುವಲ್ಲಿ ಅದರ ಪರಿಣಾಮಗಳನ್ನು ವಿವರಿಸಿ, ಸೌರಶಕ್ತಿಯ ಉಪಯುಕ್ತತೆ ಮತ್ತು ನಿರ್ದಿಷ್ಟ ಸ್ಥಳಕ್ಕಾಗಿ ಅಕ್ಷಾಂಶ ಮತ್ತು ರೇಖಾಂಶವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಯಾವುದೇ ಅಕ್ಷಾಂಶದಲ್ಲಿ ಮತ್ತು ವರ್ಷದ ಯಾವುದೇ ಸಮಯದಲ್ಲಿನ ಸೂರ್ಯನ ಮಾರ್ಗಗಳನ್ನು ಮೂಲ ರೇಖಾಗಣಿತದಿಂದ ನಿರ್ಧರಿಸಬಹುದು. ಭೂಮಿಯ ತಿರುಗುವಿಕೆಯ ಅಕ್ಷವು ಸೂರ್ಯನ ಸುತ್ತ ಭೂಮಿಯ ಕಕ್ಷೆಯ ಸಮತಲಕ್ಕೆ ಹೋಲಿಸಿದರೆ ಸುಮಾರು 23.5 ಡಿಗ್ರಿಗಳಷ್ಟು ಓರೆಯಾಗುತ್ತದೆ. ಭೂಮಿಯು ಸೂರ್ಯನನ್ನ ಸುತ್ತುತ್ತಿರುವಂತೆ ಇದು ಅಯ್ಯನ ಸಂಕ್ರಾಂತಿಯ ಸೂರ್ಯನ ಪಥಗಳ ನಡುವೆ 47 ಡಿಗ್ರಿ ಕುಸಿತದ ವ್ಯತ್ಯಾಸವನ್ನು ಸೃಷ್ಟಿಸುತ್ತದೆ. ಜೊತೆಗೆ ಬೇಸಿಗೆ ಮತ್ತು ಚಳಿಗಾಲದ ನಡುವಿನ ಅರ್ಧಗೋಳ ನಿರ್ದಿಷ್ಟ ವ್ಯತ್ಯಾಸವನ್ನು ಸೃಷ್ಟಿಸುತ್ತದೆ. ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲದ ಅಯ್ಯನ ಸಂಕ್ರಾಂತಿಯ ಸಮೀಪವಿರುವ ಸೂರ್ಯನ ಮಾರ್ಗವು ಆಗ್ನೇಯದಲ್ಲಿ ಉದಯಿಸುತ್ತದೆ. ದಕ್ಷಿಣದಲ್ಲಿ ಕಡಿಮೆ ಕೋನದಲ್ಲಿ ಆಕಾಶ ಮೆರಿಡಿಯನ್ ಅನ್ನು ರವಾನಿಸುತ್ತದೆ, ನಂತರ ನೈಋತ್ಯದಲ್ಲಿ ಅಸ್ತಮಿಸುತ್ತದೆ. ಸೂರ್ಯನ ಪಥವು ಇಡೀ ದಿನ ಮನೆಯ ದಕ್ಷಿಣ ಸಮಭಾಜಕ ಭಾಗದಲ್ಲಿರುತ್ತದೆ. ಸೌರ ಉಷ್ಣಶಕ್ತಿಯನ್ನು ಸೆರೆ ಹಿಡಿಯಲು ದಕ್ಷಿಣಕ್ಕೆ ಎದುರಾಗಿರುವ ಲಂಬವಾದ ಕಿಟಕಿ ಸಮಭಾಜಕ ಭಾಗ ಪರಿಣಾಮಕಾರಿಯಾಗಿದೆ. ಕಂಪಾರಿಸನ್ ಮಾಡುವುದಾದರೆ ದಕ್ಷಿಣ ಗೋಳಾರ್ಧದಲ್ಲಿ ವಿಂಟರ್ ಸೋಲಾಸ್ಟಿಕ್ ಬಳಿ ಸೂರ್ಯನ ಪಥವು ಈಶಾನ್ಯದಲ್ಲಿ ಏರುತ್ತದೆ. ಅದೇ ಸಂದರ್ಭದಲ್ಲಿ ಉತ್ತರದಲ್ಲಿ ಕಡಿಮೆ ಕೋನದಲ್ಲಿ ಉತ್ತುಂಗಕ್ಕೇರುತ್ತದೆ. ಅದಾದ ನಂತರ ವಾಯುವ್ಯದಲ್ಲಿ ಅಸ್ತಮಿಸುತ್ತದೆ. ಹಗಲಿನ ಅವಧಿ ಆರ್ಕ್ಟಿಕ್ ವೃತ್ತದ ಉತ್ತರಕ್ಕೆ ಮತ್ತು ಅಂಟಾರ್ಕ್ಟಿಕ್ ವೃತ್ತದ ದಕ್ಷಿಣಕ್ಕೆ. ಚಳಿಗಾಲದ ಅಯನ ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯನು 24 ಗಂಟೆಗಳ ಕಾಲ ದಿಗಂತದ ಮೇಲೆ ಇಲ್ಲದಿರುವಾಗ ವರ್ಷದಲ್ಲಿ ಕನಿಷ್ಠ 1 ದಿನ ಬೆಳಕಾಗಿಯೇ ಇರುತ್ತದೆ. ಹಾಗೆಯೇ ಬೇಸಿಗೆಯ ಅಯನ ಸಂಕ್ರಾಂತಿಯ ಸಮಯದಲ್ಲಿ 24 ಗಂಟೆಗಳ ಕಾಲ ದಿಗಂತದ ಮೇಲೆ ಸೂರ್ಯ ಇದ್ದಾಗ 1 ದಿನ ಹಗಲಾಗಿ ಇರುತ್ತದೆ. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತಿರುವಂತೆ ಮತ್ತು ತನ್ನದೇ ಆದ ಅಕ್ಷದ ಸುತ್ತ ಸುತ್ತುತ್ತಿರುವಂತೆ ಸೌರ ವಿಕಿರಣದ ಕೋನವು ನಿರಂತರವಾಗಿ ಬದಲಾಗ್ತಿರುತ್ತದೆ. ಭೂಮಿಯ ಅಕ್ಷದ 23.5 ಡಿಗ್ರಿ ಇಳಿಜಾರು ಸಹ ತೋರಿಸಿರುವಂತೆ ಪ್ರಭಾವವನ್ನು ಹೊಂದಿದೆ. ಭೂಮಿಯು ಸಪಟವಾದ ಬಿಂಬವಲ್ಲ, ಇದು ಬಹುತೇಕ ಗೋಳಾಕಾರದ ಆಕಾರದಲ್ಲಿದೆ ಮತ್ತು ಗುರುತ್ವಾಕರ್ಷಣೆಯ ಬಲವು ವಾತಾವರಣವನ್ನು ಕೋಶದಂತೆ ಬಂಧಿಸುತ್ತದೆ. ಆದ್ದರಿಂದ ಮೇಲ್ಮೈಯಲ್ಲಿನ ಒಂದು ಹಂತದಲ್ಲಿ ಸೌರ ವಿಕಿರಣದ ತೀವ್ರತೆಯು ಮೇಲ್ಮೈ ವಕ್ರತೆ ಮತ್ತು ವಾತಾವರಣದ ಪರಿಣಾಮಕಾರಿ ದಪ್ಪದಿಂದ ಪ್ರಭಾವಿತವಾಗಿರುತ್ತದೆ. ಅಂತೆಯೇ ಅನುಸ್ಥಾಪನಾ ಕೋನವು ಭೌಗೋಳಿಕ ಸ್ಥಳವನ್ನು ಅವಲಂಬಿಸಿ ಋತುವಿನಿಂದ ಋತುವಿಗೆ ಬದಲಾಗುತ್ತದೆ. ಈಗ ಉದಯ ಮತ್ತು ಸೂರ್ಯಾಸ್ತ ದಿಕ್ಕುಗಳನ್ನು ಹೊಂದಿಸುವುದರ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಗೋಳಾರ್ಧದಲ್ಲಿ ಉತ್ತರವು ಎಡಕ್ಕೆ ಇದೆ. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಬಲಕ್ಕೆ ಚಲಿಸುವಾಗ ದಕ್ಷಿಣದಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಪಶ್ಚಿಮದಲ್ಲಿ ಅಸ್ತಮಿಸುತ್ತಾನೆ. ಉದಯ ಮತ್ತು ಸೂರ್ಯಾಸ್ತ ಸ್ಥಾನಗಳೆರಡು ಬೇಸಿಗೆಯಲ್ಲಿ ಉತ್ತರದ ಕಡೆಗೆ ಮತ್ತು ಚಳಿಗಾಲದ ಟ್ರ್ಯಾಕ್ಗಾಗಿ ದಕ್ಷಿಣದ ಕಡೆಗೆ ಸ್ಥಳಾಂತರಗೊಳ್ಳುತ್ತವೆ. ದಕ್ಷಿಣ ಗೋಳಾರ್ಧದಲ್ಲಿ ದಕ್ಷಿಣವು ಎಡಕ್ಕೆ ಇದೆ. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಎಡಕ್ಕೆ ಚಲಿಸುವಾಗ ಉತ್ತರದಲ್ಲಿ ಅಂತ್ಯಗೊಳ್ಳುತ್ತಾನೆ ಮತ್ತು ಪಶ್ಚಿಮದಲ್ಲಿ ಅಸ್ತಮಿಸುತ್ತಾನೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸ್ಥಾನಗಳೆರಡು ಬೇಸಿಗೆಯಲ್ಲಿ ದಕ್ಷಿಣದ ಕಡೆಗೆ ಮತ್ತು ಚಳಿಗಾಲದ ಟ್ರ್ಯಾಕ್ಗಾಗಿ ಉತ್ತರದ ಕಡೆಗೆ ಸ್ಥಳಾಂತರಗೊಳ್ಳುತ್ತವೆ. ಸಮಭಾಜಕದ ಕಾಲ್ಪನಿಕ ರೇಖೆಯಲ್ಲಿ ಸೂರ್ಯನ ಗರಿಷ್ಠ ಎತ್ತರವು ವರ್ಷ ಪೂರ್ತಿ ಉತ್ತಮವಾಗಿರುತ್ತದೆ, ಆದರೆ ಅದು ಪ್ರತಿದಿನವೂ ಮಧ್ಯಾಹ್ನದ ಸಮಯದಲ್ಲಿ ನೆಲದೊಂದಿಗೆ ಪರಿಪೂರ್ಣ ಲಂಬ ಕೋನವನ್ನು ರೂಪಿಸುವುದಿಲ್ಲ. ವಾಸ್ತವವಾಗಿ ಇದು ಸಂಕ್ರಾಂತಿಯ ಸಮಯದಲ್ಲಿ ವರ್ಷದ 2 ದಿನ ಸಂಭವಿಸುತ್ತದೆ. ಬೇಸಿಗೆಯ ದಿನಗಳು ಚಳಿಗಾಲದ ದಿನಗಳಿಗಿಂತ ಜಾಸ್ತಿ ಅವಧಿಯಾಗಿರುತ್ತವೆ, ಆದರೆ ಸರಿಸುಮಾರು ವ್ಯತ್ಯಾಸವು ಕೇವಲ 2.5 ಗಂಟೆಗಳಿಗಿಂತ ಹೆಚ್ಚಿರುವುದಿಲ್ಲ. ಸೂರ್ಯನ ದಿಗಂಶ ಕೋನವನ್ನು ಪ್ರದಕ್ಷಿಣಾಕಾರವಾಗಿ ಉತ್ತರ ಕೋನ ಎಂದು ವ್ಯಾಖ್ಯಾನಿಸಲಾಗಿದೆ.
ಸೂರ್ಯನ ಎತ್ತರದ ಕೋನವನ್ನ ಲಂಬದಿಂದ ಕೆಳಕ್ಕೆ ಅಳೆಯುವ ಕೋನ ಎಂದು ವ್ಯಾಖ್ಯಾನಿಸಲಾಗಿದೆ. ವಿಕಿರಣ ಬೆಳಕಿನ ಇಳಿಜಾರಿನ ಕೋನ ಭೂಮಿಯ ಮೇಲಿನ ವಿವಿಧ ಸ್ಥಳಗಳ ಅಕ್ಷಾಂಶ ಮತ್ತು ರೇಖಾಂಶದೊಂದಿಗೆ ಅದರ ಸಂಬಂಧವಿದೆ. ಭೌಗೋಳಿಕ ಸ್ಥಳವನ್ನ ಅವಲಂಬಿಸಿ ಸಮಭಾಜಕಕ್ಕೆ ಹತ್ತಿರದಲ್ಲಿ ಹೆಚ್ಚು ಸಂಭಾವ್ಯ ಸೌರಶಕ್ತಿಯು ಲಭ್ಯವಿರುತ್ತದೆ. ಪ್ರತಿ ವರ್ಷ ಜನವರಿ ತಿಂಗಳ ಆರಂಭದಲ್ಲಿ ಭೂಮಿಯು ಸೂರ್ಯನಿಗೆ ಸಮೀಪವಿರುವ ಬಿಂದುವನ್ನ ತಲುಪುತ್ತದೆ. 6 ತಿಂಗಳ ನಂತರ ಜುಲೈ 4ರಂದು ಅದು ಸೂರ್ಯನಿಂದ ಅತ್ಯಂತ ದೂರವನ್ನ ತಲುಪುತ್ತದೆ. ಈ ವಿಭಿನ್ನ ಅಂತರಗಳಿಂದಾಗಿ ಭೂಮಿಯ ವಾತಾವರಣವನ್ನ ತಲುಪುವ ನೇರ ಸೌರ ವಿಕಿರಣವು ಜುಲೈ 4ರಂದು ಇರುವುದಕ್ಕಿಂತ ಜನವರಿಯಲ್ಲಿ 7% ಹೆಚ್ಚು ತೀವ್ರವಾಗಿರುತ್ತದೆ. ಭೂಮಿ ಮತ್ತು ಸೂರ್ಯನ ನಡುವಿನ ಈ ವಿಭಿನ್ನ ಅಂತರಗಳು ಭೂಮಿಯ ಮೇಲಿನ ಋತುಮಾನದ ತಾಪಮಾನದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತವೆ. ನಿಮ್ಮ ತಿಳುವಳಿಕೆಯನ್ನು ಪರೀಕ್ಷಿಸುವ ಸಮಯ ಇದು. ನಿಮಗೆ ಮೇಣದ ಬತ್ತಿ, ವಿದ್ಯುತ್ ಬಲ್ಬ್ ಅಥವಾ ಟಾರ್ಚ್ ಮತ್ತು ತಿರುಗುವ ಗ್ಲೋಬ್ ಮಾದರಿಯ ಅಗತ್ಯವಿದೆ. ಸೂರ್ಯನ ಸುತ್ತ ಭೂಮಿಯ ಪಥದ ಚಿತ್ರಾತ್ಮಕ ಪ್ರಾತಿನಿಧ್ಯ ಮತ್ತು ನಿಮ್ಮ ತಿಳುವಳಿಕೆಯನ್ನು ದಾಖಲಿಸುವ ರೇಖಾಚಿತ್ರಗಳನ್ನು ಅಧ್ಯಯನ ಮಾಡುವುದು ನಿಮ್ಮ ಕಾರ್ಯವಾಗಿದೆ. ನಾವೀಗ ಗ್ಲೋಬ್ ಮಾದರಿಯ ಮೂಲಕ ಸೂರ್ಯನ ಬೆಳಕು ಮತ್ತು ಭೂಮಿಯ ಚಲನೆಯ ನಡುವಿನ ಸಂಬಂಧಗಳನ್ನು ಕಂಡುಹಿಡಿಯುವ ವಿಷಯದ ಕುರಿತ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಗ್ಲೋಬ್ ಮಾದರಿ ಮತ್ತು ಬೆಳಕಿನ ಮೂಲವನ್ನು ಬಳಸಿಕೊಂಡು ವಿವಿಧ ಕಾರಣಗಳಿಂದ ಸೌರ ವಿಕಿರಣದ ಸ್ವರೂಪ ಮತ್ತು ಭೂಮಿಯ ಮೇಲೆ ಅದನ್ನು ಸ್ವೀಕರಿಸುವ ವ್ಯತ್ಯಾಸವನ್ನ ನೀವು ಈಗ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಭೂಮಿ ಮತ್ತು ಸೂರ್ಯ ಗ್ರಹಗಳ ಚಲನೆಯನ್ನ ವಿವರಿಸಿ ಮತ್ತು ಸೌರಶಕ್ತಿಯ ಉಪಯುಕ್ತತೆಯನ್ನ ಹೆಚ್ಚಿಸುವಲ್ಲಿ ಅದರ ಪರಿಣಾಮಗಳನ್ನ ವಿವರಿಸಿ ಪಡೆಯಿರಿ. ನಿರ್ದಿಷ್ಟ ಸ್ಥಳಕ್ಕಾಗಿ ಅಕ್ಷಾಂಶ ಮತ್ತು ರೇಖಾಂಶದೊಂದಿಗೆ ಪರಿಚಿತರಾಗಿದ್ದೀರಿ.